ಸರಿ, ಈಗ ಹೇಳ್ತಿಲ್ಲ ನಮ್ಮನ್ನ ತರ ಮಾಡಿ ಕುದಿಸುತ್ತೆ. ಅದು ಹೌದು. ಮತ್ತೊಂದು ವಿಷಯ ಉಂಟು. ಇಲ್ಲಿಯವರೆಗೆ ಹೇಗೆ ಆಗಿದೆ ಅನ್ನೋದು ಮುಖ್ಯ. ನಾವು ಬಂದ ಮೇಲೆ ಏನಾಗಿದೆ ಅನ್ನೋದು ಮುಖ್ಯ. ಅದು ಮುಖ್ಯ. ಮತ್ತೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ. ಇದ್ದವರು ಹೇಗಿದ್ದಾರೆ ಅನ್ನೋದು ಮುಖ್ಯ. ಅದು ಸತ್ಯ. ಈಗ ನಾನು ಯಾರು, ನೀನು ಯಾರು? ಏನು ಸುಮ್ಮನೆ ಒಬ್ಬೊಬ್ಬರು ನನಗೆ ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಮತ್ತೆ ನೀನು ಯಾರು ಅಂತ ನಾನು ಹೇಗೆ? ಈಗ ನೀನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಯಾಕೆ ಬಂದಿದ್ದೇನೆ, ಎಲ್ಲಿಗೆ ಬಂದಿದ್ದೇನೆ ಎಂಬುದು ಪ್ರಸನ್ನ ಸಿಗೋರು ಯಾರ್ಯಾರು ಅಂತ ಗೊತ್ತಾಗುತ್ತಿಲ್ಲ. ಓಹೋ, ಹಾಗಾದ್ರೆ ನಿಮಗೆ ನೆನಪು ಬರಬೇಕಲ್ಲ. ಇತ್ತೀಚೆಗೆ ನೆನಪೇ ಕಡಿಮೆ ಆಗಿದೆ. ನಾನು ನೆನಪು ಬಯಸ್ತೇನೆ. ಹೌದಾ? ಈಗ ವೈಕುಂಠ. ಓಹೋ, ವೈಕುಂಠವಾಸಿಯಾದ ನಾನು ಶ್ರೀಮಂತನಾರಾಯಣ. ಅದಾದ್ರೂ ಈಗ ಅದು ಶ್ರೀಮನ್ನಾರಾಯಣ ಎನ್ನುವ ಹಾಗೆ. ನಾನು ಯಾರು? ನಿನ್ನನ್ನು ಹೊತ್ತು ತಿರುಗಿಕೊಂಡು ಹೋಗುವ ಗೌಡ. ಅದು ಒಂದು ಸಮುದಾಯ, ಗೌಡ ಸಮುದಾಯ. ಇಡೀ ನಂದಿಕರಾಗಿ ಹೆಸರು ಗೌಡ ವಾಹನ. ಗೌಡ ವಾಹನ ಅಲ್ಲ, ಗೌಡ ವಾಹನ ಎನ್ನುವ ಹಾಗೆ. ಎಂತದ್ದೇ ಹೆಸರು ಬಂದದ್ದವಲ್ಲ. ಈಗಿನ ನನ್ನನ್ನು ಹೊತ್ತು ತಿರುಗುವಂತಹ ವಾಹನ. ಪ್ರಸಂಗದಲ್ಲಿ ಸ್ವಲ್ಪ ಇನ್ನೂ ಹಿಂದೆ ಹೋಗುವ. ಆಮೇಲೆ ಅವತಾರ ತಾಳಿದ್ಯಲ್ಲ, ನಾನು ಸುಮಾರು ಅವತಾರವನ್ನು ತಾಳಿದ್ದೇನೆ. ಬಹಳ ವೇಷ ಮಾಡಿ ಬಂದ ಪೂರ್ಣ ಅವತಾರ ಕೃಷ್ಣಾವತಾರ. ಕೃಷ್ಣಾವತಾರ ನಾನು ವಿಜಯವಾಗಿ ಬಂದದ್ದು. ಹೌದು. ಈಗ ಪ್ರಸಂಗ ನೆನಪಿರೋದು. ಸರಿ, ಆದ್ರೆ ಇವತ್ತೆಂತ ಪ್ರಸಂಗ ಹೇಳಿಕೆ ಬಂದದ್ದು. ಈಗ ಹೇಗೆ ಉಂಟು ವೇಷ? ವೇಷ ಅಚ್ಚುಕಟ್ಟಾಗಿ ಈಗ ನೋಡು. ಕಲಿಬೇಕು. ವೇಷ ಮಾತ್ರ ಅಚ್ಚುಕಟ್ಟಾಗಿರ್ಬೇಕು. ಒಂದು ಹೆಜ್ಜೆಗಾರಿಕೆ ಕಲ್ತ್ರೆ ಇಷ್ಟು ಚಂದದ ವೇಷ ಇನ್ನೊಂದಿಲ್ಲೇ ಇಲ್ಲ. ಮತ್ತೊಂದು ವೇಷಭೂಷಣ ಬಾಡಿಗೆದಾದ್ರೂ ಅಡ್ಡಿಲ್ಲ, ಸರಿ ಇರ್ತದೆ ಗಂಡ. ನಾವು ಬಿತ್ತಪಟ್ಟಂತಕ್ಕೇನೊಂದು ಪ್ರಯೋಜನ ಉಂಟು, ಸುಮ್ಮನೆ ಇರ್ತದಲ್ಲ. ಆದ್ರೂ ಇನ್ನಷ್ಟು ಚಂದದ ವೇಷ ಯಾರಿಗೂ ಮಾಡ್ಲಿಕ್ಕಿಲ್ಲ. ಮತ್ತೊಂದು ಅಣ್ಣ ಸ್ವಲ್ಪ ತಪ್ಪ ಬರೋ ಕೈಯಲ್ಲೆಲ್ಲ ತೆಗೆದುಕೊಳ್ಬೇಕು. ಆಮೇಲೆ ಅಚ್ಚುಕಟ್ಟಾಗಿ ಆಗಿದೆ ಮಾತ್ರ. ಮತ್ತೆ ಬಿಲ್ಲು ಸ್ವಲ್ಪ ದೊಡ್ಡ ಕೊಡ್ಬೇಕು. ನಾವೆಲ್ಲ ಒಬ್ಬೊಬ್ಬರಿಗೂ ಬಿಲ್ ಸಾಕಾಗ್ತದ. ನೀವು ಒಬ್ಬರಿಗಾದ್ರೆ ನಾನು ಒಟ್ಟಿಗೆ ಬಿಲ್ಲು ಸ್ವಲ್ಪ. ಈಗ ನಿಮ್ಮಲ್ಲಿ ನಾನು ಉನ್ನತಿ ಬರೋದಲ್ವಾ? ಇನ್ನೊಬ್ಬರ ಜೊತೆ ಹೋಗುವಾಗ ನಾನು ಬಿಲ್ ಕೊಡುವ ಪ್ರಶ್ನೆ ಇಲ್ಲ. ನಾವು ಹಾಗೆ ಈಗ ನನ್ನ ವೇಷ ಎಲ್ಲ ಅಚ್ಚುಕಟ್ಟಾಗಿದ್ದು ಎಲ್ಲ ಹೊಸದನ್ನೆಲ್ಲ ಕಲಿತು ಬಿಟ್ರೆ ಮತ್ತೆ ಹೇಳಿದೆಯಲ್ಲ ಕೊರತೆ. ಮತ್ತೆ ಹೊಟ್ಟೆ ದಪ್ಪೆ ಅಚ್ಚುಕಟ್ಟು. ಈಗ ಅದು ನನ್ನ ವಿಷಯ ಗೊತ್ತು. ಈ ಕೆಲವು ಸಲ ಅಪರೂಪಕ್ಕೆ ಹೋದಾಗ ನಾವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದ್ಸಲ ಅವತ್ತು ಯಾರಾದ್ರೂ ಹೇಳ್ತಾರೆ ನನಗೆ ವೇಷವೇ ಬೇಡ ಅಂತ ಹೇಳ್ತಾರೆ. ಆ ವೇಷವೇ ಅಂತ ಹೇಳಿಲ್ಲ, ನಮ್ಮ ತಂಡಕ್ಕೆ ಅವ ಬರುವುದಿಲ್ಲ. ಓ, ಹಾಗೆ ಅದಕ್ಕೆ ಬಂದಾಗ ನಾವು ಅವತ್ತು ಸುಮ್ಮನೆ ನೀವಂದ್ರೆ ನೀವು ತುಂಬ ಅಚ್ಚುಕಟ್ಟಾಗಿದ್ದೀರಿ, ನಿಮ್ಮಲ್ಲೇ ಮೇಲೆ ಇದ್ದೀರಿ. ಆದರೆ ಒಂದು ಕದನಲ್ಲೇ ಹೇಳಬೇಕು. ಇನ್ನು ಕೆಲವು ಹೋದಲ್ಲೇ ಹೇಳುವುದು ನಾನು ನಿನ್ನನ್ನು ಹೊತ್ತು ಮಾಡಿ ಅವರೊಂದು ವೇಷವ ಅದೊಂದು ಮಾತ್ರ ತಪ್ಪು ಮಾಡಬೇಕು. ಎಲ್ಲಿದ್ರೆ ಇಲ್ಲ ಅಂತ ಮತ್ತೆ ಹೋಗಿ ಅವರಿಗೆ ಅಲ್ಲ, ಯಾಕೆ ಅವರೇ ಹೋಗಿ ಹೇಳ್ತಾರೆ? ನಮ್ಮ ಪರಿಸ್ಥಿತಿ ಆಗುತ್ತೆ. ನಾನು ಹೇಳುವುದಿದ್ರೆ ನನ್ನ ದಿವಸ ನಿಮಗೆ ಕರೆ ಮಾಡಿ ಅಂತ ಹೇಳಿ ಅಲ್ಲ, ನಿನ್ನೆ ಹೀಗಾಯ್ತು. ಆಗಿದ್ದವರ ವೇಷಕ್ಕೆ ಹೇಳಿದ್ರೆ ಮತ್ತೆ ನಾಳೆ ನಮಗೆ ವೇಷ ಸಿಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಸುಮ್ಮನೆ ಇರಬೇಕು. ಸರಿ, ನನ್ನ ಹೊಟ್ಟೆ ತುಂಬುದು ಅದರಲ್ಲೇ ಅಲ್ವಾ? ಹಾಗಾಗಿ ಬಂದದ್ದು ಬಂದ ಹಾಗೆ ಬಾಯಿಗೆ ಬಂದದ್ದು ಪಂಚಮುಖ. ಪಂಚಮುಖ ಯಾವುದು? ಬಾಯಿಗೆ ಬಂದದ್ದು ಬಾಳಿಗೆ ಬಂದವರು ಪಂಚಾಮೃತ ಎನ್ನುವ ಹಾಗೆ. ಚೂರು ಹೆಚ್ಚು ಕಡಿಮೆ ಹೆಚ್ಚುತ್ತಾ ಆಗ್ತದ. ಅಲ್ಲ, ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ನಾನೆಂತ ಮಾಡುವುದಿಲ್ಲ. ಯಾವ ಕಡಿಮೆ ಬಂದ ಹೆಚ್ಚು ಮಾಡಬೇಡ. ಸರಿ, ಈಗ ಈಗ ವೇಷ ಎಲ್ಲ ಆಯ್ತು. ಈ ವೇಷ ಯಾಕೆ ಕಿರಾತ ವೇಷ? ಕೇಳುವುದು ಕಿರಾತ ವೇಷ ಅಂದ್ರೆ ನಿಜವಾಗಿ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಚಂದದ ವೇಷ ಇದನ್ನ ನಮ್ಗೆ ಆಕರ್ಷಣೆ ಶೃಂಗಾರ ಕಿರಾತ. ಸಿಂಗಲ್ ಕಿರಾತ ಸಿಂಗಲ್ ಈ ಶೃಂಗಾರ ಕಿರಾತ. ಈ ವೇಷ ಯಾಕೆ? ಈ ವೇಷ ಯಾಕೆ ನೋಡಬೇಕಾದ್ದು? ಈ ವೇಷ ಒಬ್ಬರನ್ನು ಮೋಸ ಮಾಡಿ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ? ಇವತ್ತು ನಾವು ಮೋಸ ಮಾಡ್ಲಿಕ್ಕೆ ಹೋಗಿ ನಾಳೆ ಎಲ್ಲ ವೇಷಧಾರಿಗಳು ಮೋಸಗಾರರು ಅಂತ ಒಂದು ಸಂದೇಶ ಹೋದ್ರು ಹೋಯ್ತು. ಸುಮ್ಮನೆ ಇನ್ನೊಂದು
ಮಾತ್ರ ಹೊಟ್ಟೆ ಉಳಿಲ್ಲ. ಅದು ಹಾಗಲ್ಲ. ಈ ವೇಷ ಮಾಡುವವರು ಮೋಸ ಮಾಡುವುದಿಲ್ಲ, ಈ ವೇಷ ಮಾಡುವವರು ಮೋಸ ಹೋಗುವುದಿಲ್ಲ. ಹೆಚ್ಚಾಗಿದೆ. ಹೌದು. ಆದ್ರೆ ನಾನು ಯಾರ್ಯಾರನ್ನು ಮೋಸ ಮಾಡುವುದಕ್ಕೆ ಹೋದದ್ದಲ್ಲ, ನನ್ನ ಪತ್ನಿಯನ್ನೇ ಮೋಸ ಮಾಡುವುದಕ್ಕೆ ಹೋದದ್ದು. ಒಳ್ಳೆ ಸಂದೇಶ. ಈ ಹೆಂಡತಿಯನ್ನು ಮೋಸ ಮಾಡಲಿಕ್ಕೆ ಗಂಡ ಎಂತೆಂತ ವೇಷ ಮಾಡಬೇಕಲ್ಲ, ನಿನ್ನನ್ನು ಕಲಿಯುವುದು ಲೋಕದಲ್ಲಿ ಒಂದು ಮಾತು. ಆದ್ರೆ ಇದರಲ್ಲೊಂದು ಇದು ತಪ್ಪಲ್ಲ, ಇದು ಸಮೋಸ. ಅಂದ್ರೆ ಸರಿಯಾದ ಮೋಸ. ಯಾಕಂದ್ರೆ ಒಬ್ಬರಿಗೆ ಒಳ್ಳೆಯದಾಗುತ್ತದೆ ಅಂತಿದ್ರೆ, ನಮ್ಮಿಂದ ಮತ್ತೊಬ್ಬರಿಗೆ ಪ್ರಯೋಜನ ಆಗುವುದಾದ್ರೆ ಎಂತನ್ನೂ ಮೋಸ ಮಾಡುವುದು. ಮತ್ತೊಂದು ವಿಷಯ, ಈಗ ಸುಳ್ಳೇ ಹೇಳಬಾರದು ಅನ್ನೋದು ಸತ್ಯ, ಆದ್ರೆ ಇನ್ನೊಬ್ಬರಿಗೆ ಪ್ರಯೋಜನ ಆಗುತ್ತದೆ ಅಂತ ಸುಳ್ಳು ಹೇಳಬಹುದು. ಸರಿ, ಹಾಗೆ ಅಂತ ಹೇಳಿ ಹೆಂಡತಿಯಲ್ಲಿ ಸ್ವಲ್ಪ ಸತ್ಯ ಹೇಳುವುದು ಕಡಿಮೆ ಮಾಡಬೇಕು. ಪ್ರಪಂಚದ ಮಾತಿ ಹಾಗೆ. ಇಲ್ಲದೆ ನನ್ನ ಪರಿಸ್ಥಿತಿ ಏನಾಗಿ ಬರ್ತದೆ. ಯಾರಲ್ಲಿಯೂ ಸುಳ್ಳು ಹೇಳಬಾರ್ದು, ಹೆಂಡತಿಯಲ್ಲಿ ಒಂದು ಸತ್ಯ ಹೇಳಬಾರ್ದು. ಹಾಗೆ ಅದು ಎಷ್ಟೊತ್ತಿಗೆ ಬರ್ತೇನೆ, ಎಲ್ಲಿಂದ ಬರ್ತೇನೆ, ನನ್ನಲ್ಲಿ ಎಷ್ಟು ಉಂಟು ಅಷ್ಟು ವಿಷಯ ಹೇಳಬಾರ್ದು. ಅಷ್ಟು ಹೇಳಬೇಕು. 3 ವಿಷಯ ಹೆಂಡತಿ ಸರಿ. ಆದ್ರೆ ಈ ಕಿರಾತ ವೇಷ ಯಾಕೆ ಆಯ್ತು, ಹೆಂಡತಿ ಮೋಸ ಮಾಡಲಿಕ್ಕೆ ಇದು ಪ್ರಕರಣವೇ ನೀನು ಆದರ್ಶ. ಯಾಕಂದ್ರೆ ಹೆಂಡತಿಗೆ ಎಲ್ಲಿ ಸ್ಥಾನ ಕೊಡಬೇಕು ಅಂತ ಲೋಕಮುಖಕ್ಕೆ ತೋರಿಸಿಕೊಟ್ಟವ ಯಾರು ಕೇಳಿದ್ರೆ ಶ್ರೀಮಂತವ. ನೀನು ಇಲ್ಲೇ ಕೂತ್ಕೊಳಿಸಿ. ನನ್ನ ಹೃದಯವಾಸಿನಿಯಾದಂತಹ ಲಕ್ಷ್ಮೀ ದೇವಿ ನನ್ನ ಹೃದಯಕ್ಕೆ ಉಂಟಿದ್ದ ಕಾರಣ ಕೆಲವು ತಲೆಯಲ್ಲೇ ಕೂತ್ಕೊಳಿಸ್ತಾರೆ, ಅದಕ್ಕಿಂತ ನಾನು ಕೆಲವೊಂದು ಹೇಳ್ತೀನಿ, ಕೈಲಾಸವಾದ ಈಶ್ವರನ ತಲೆಯಲ್ಲೇ ಹೋಗಿ ನೋಡ್ಕೊಂಡಿರುವ ಗೊತ್ತಿದ್ದಾರೆ. ಈಗ ಈ ಕಿರಾತ ವೇಷ ಯಾಕೆ ಬೇಟೆ ಆಡುವುದಕ್ಕೆ ಮೃಗಗಳ ಬೇಟೆ. ಈಗ ನಾವು ಯಾವ ಬೇಟೆ ಮಾಡುವುದು? ಮೃಗಾಕ್ಷಿಯ ಬೇಟೆ. ಮೃಗವೇ, ಆದ್ರೆ ನಾವು ಹೊರಟು ಮೃಗಾಕ್ಷಿಯ ಬೇಟೆ. ಹೇಳುತ್ತೀವಿ, ನನ್ನ ಅಮ್ಮ ಲಕ್ಷ್ಮೀದೇವಿ ಇದ್ದಾಳಂತ ಹೇಳೋದು ಗೊತ್ತುಂಟ? ಅದು ನಿಮಗೆ ಗೊತ್ತಿಲ್ವಾ? ಇಲ್ಲ. ಎಲ್ಲಿ ಗೊತ್ತುಂಟ? ನರವೀರಪುರದಲ್ಲಿದ್ದಾಳೆ. ಓ, ಕಾರವಾರದಲ್ಲಿದ್ದಾಳ? ನಾಳೆ ಬೆಳಗ್ಗೆವರೆಗೆ ಕಾಣಲಿಕ್ಕೆ ಆಗಲ್ಲ. ಬೇಟೆ ಆಗಬೇಕು, ಬೇಗ ಗಾಡಿತ್ತು. ಬೇಡ ಬೇಡ, ಅದು ಕಾರವಾರ, ಅದು ಕರವೀರಪುರ. ಕರವೀರಪುರ ಅಲ್ಲಿದ್ದಾಳೆ. ಆದ್ದರಿಂದ ಇಲ್ಲಿಂದಲೇ ನಾವು ಹೊರಡುದು. ಇಲ್ಲಿಂದ ನಾವು ಹೊರಡುದು. ಹೋಗುದೌದು. ನನಗೆ ಇತ್ತೀಚೆಗೆ ಯಾಕಂದ್ರೆ ನಾನು ಇನ್ನೊಂದು ಎಲ್ಲ ಕಡೆ ಸುತ್ತಾಡಿಸಿದ್ದೇನೆ, ಆದ್ರೆ ಇಲ್ಲಿ ಭೂಲೋಕಕ್ಕೆ ಬರುವಾಗ ನನಗೆ ನಡೀಲಿಕ್ಕೆ ಆಗುದಿಲ್ಲ.